Hello my dear students, welcome back to Bridge Course Chemistry for class 11. In this session, I will explain you what is meant by acid, what is meant by base and acid-base reactions and some other chemical reactions. Okay, let us start. What is meant by acid? Acid. We are well familiar that acid is a substance which turns blue litmus paper to red. Acid is a substance which turns blue litmus paper to red. ಈಗ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ಆಸಿಡ್ ಅನ್ನ ತಗೊಂಡು ಒಂದು ಸಬ್ಸ್ಟೆನ್ಸ್ ಅನ್ನ ತಗೊಂಡು ಅದಕ್ಕೆ ಬ್ಲೂ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿದಾಗ ಆ ಬ್ಲೂ ಲಿಟ್ಮಸ್ ಪೇಪರ್ ಏನಾದ್ರೂ ರೆಡ್ ಗೆ ಕನ್ವರ್ಟ್ ಆಯ್ತು ಅಂದ್ರೆ ಆ ಸಬ್ಸ್ಟೆನ್ಸ್ ಅನ್ನ ನಾವು ಆಸಿಡ್ ಅಂತ ಕರೀಬಹುದು. ಎ ಸಬ್ಸ್ಟೆನ್ಸ್ ವಿಚ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್ ಈಸ್ ಕಾಲ್ಡ್ ಆಸಿಡ್. ಅಂಡ್ ಇನ್ನೊಂದು ಡೆಫಿನೇಷನ್ ಇದೆ. ವಾಟ್ ಈಸ್ ಮೀನ್ ಬೈ ಆಸಿಡ್ ಅಂದ್ರೆ ಎ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ H+ ಅಯಾನ್ಸ್ ಇನ್ ವಾಟರ್. ಯಾವುದೇ ಒಂದು ಸಬ್ಸ್ಟೆನ್ಸ್ ಅನ್ನ ವಾಟರ್ ಹಾಕಿದ ತಕ್ಷಣ ಅದೇನಾದ್ರೂ H+ ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಅದನ್ನ ಆಸಿಡ್ ಅಂತ ಕರಿತೀವಿ. ದ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ H+ ಅಯಾನ್ಸ್ ಇನ್ ವಾಟರ್ ಈಸ್ ಕಾಲ್ಡ್ ಆಸಿಡ್. ಫಾರ್ ಎಕ್ಸಾಂಪಲ್ ಹೇಳಿದ ಫಸ್ಟ್ ಡೆಫಿನೇಷನ್ ಹೇಳಿದೆ, ದ ಸಬ್ಸ್ಟೆನ್ಸ್ ವಿಚ್ ಕನ್ವರ್ಟ್ ಬ್ಲೂ ಲಿಟ್ಮಸ್ ಪೇಪರ್ ವಿಚ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಟು red is called red litmus paper is called acid. And one more definition, the substance which produces H+ ion in water is also called it as acid. For example, ಈಗ ನಾನು ಒಂದು ಎಕ್ಸಾಂಪಲ್ ನ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ HCl, hydrochloric acid. The name of HCl is hydrochloric acid which turns blue litmus paper to red. This substance, when it is dissolved in water, it produces H+ ion. ಏನಾಗುತ್ತೆ? HCl ಅನ್ನ ವಾಟರ್ ಹಾಕಿದ ತಕ್ಷಣ ಏನಾಗುತ್ತೆ? It dissociated to form H+ and Cl-. Which substance produces H+ ions in water is called acid. For example, ಈಗ HNO3 ನ ತಗೊಳ್ತೀನಿ, nitric acid. Another acid, that is nitric acid. Even nitric acid also convert blue litmus paper to red and also produces H+ ions when it is dissolved in water. HNO3 ನ ವಾಟರ್ ಹಾಕಿದ ತಕ್ಷಣ ಏನಾಗುತ್ತೆ? HNO3 ಇದ್ದಿದ್ದು ಏನಾಗುತ್ತೆ? H+ ಮತ್ತೆ NO3- ಆಗಿ ಕನ್ವರ್ಟ್ ಆಗುತ್ತೆ. Here even HNO3 is also producing one H+ ion. ಎಷ್ಟೇ H+ ions ಅನ್ನ ಪ್ರೊಡ್ಯೂಸ್ ಮಾಡಿ ಒಂದು ಸಬ್ಸ್ಟೆನ್ಸ್ ವಾಟರ್ ಹಾಕಿದ ತಕ್ಷಣ H+ ಅಯಾನ್ಸ್ ನ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಅದನ್ನ ಆಸಿಡ್ ಅಂತ ಕರಿತೀವಿ. ಯೂಶಲಿ ಫಾರ್ ದೀಸ್ ಆಸಿಡ್ಸ್ ಹ್ಯಾವಿಂಗ್ ಬೇಸಿಸಿಟಿ, ಆಸಿಡ್ಸ್ ಗೆ ಬೇಸಿಸಿಟಿ ಅಂತ ಇರುತ್ತೆ. ಏನಿದು ಬೇಸಿಸಿಟಿ ಅಂತ ನೋಡೋಣ. ಈಗ ಆಸಿಡ್ ಗೆ ಡೆಫಿನೇಷನ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ಬೇಸಿಸಿಟಿ. ಬೇಸಿಸಿಟಿ, ವಾಟ್ ಈಸ್ ಮೀನ್ ಬೈ ಬೇಸಿಸಿಟಿ? ದ ಸಬ್ಸ್ಟೆನ್ಸ್ ಆರ್ ದ ಆಸಿಡ್ ವಿಚ್ ಕಂಟೈನಿಂಗ್ number of H+ ions are called basicity. ನಂಬರ್ ಆಫ್ H+ ions ಎಷ್ಟಿರುತ್ತೆ ಅನ್ನೋದನ್ನ ನಾವು ಬೇಸಿಸಿಟಿ ಅಂತ ಕರಿತೀವಿ. ಅಥವಾ ಇನ್ನು ಈ ತರ ಹೇಳ್ಬೋದು, ದ ನಂಬರ್ ಆಫ್ H+ ions ಪ್ರೆಸೆಂಟ್ ಇನ್ ಒನ್ ಮಾಲಿಕ್ಯೂಲ್ ಆಫ್ ಆಸಿಡ್. ನೀವು ಯಾವ್ದಾದ್ರು ಒಂದು ಆಸಿಡ್ ಅನ್ನ ತಗೊಳ್ಳಿ, ಒನ್ ಮಾಲಿಕ್ಯೂಲ್ ಆಫ್ ಆಸಿಡ್ ಅಲ್ಲಿ ಎಷ್ಟು H+ ions ಇದೆ ಅನ್ನೋದನ್ನ ನಾವು ಬೇಸಿಸಿಟಿ ಅಂತ ಕರಿತೀವಿ. ಸಪೋಸ್ ಯಾವುದೋ ಒಂದು ಆಸಿಡ್ ಒಂದು H+ ions ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದ್ರೆ ಅದನ್ನ ಮಾನೋಬೇಸಿಕ್ ಆಸಿಡ್ ಅಂತ ಕರಿತೀವಿ. ದ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ 2 H+ ions ಅಂದ್ರೆ ಅದು ಡೈಬೇಸಿಕ್ ಆಸಿಡ್. ಫಾರ್ ಎಕ್ಸಾಂಪಲ್ ಅದಕ್ಕೆ ಬೇಸಿಸಿಟಿ 2 ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ HCl ಅನ್ನ ತಗೋಣ, HNO3 ತಗೋಣ, ಮತ್ತೆ ಅಸಿಟಿಕ್ ಆಸಿಡ್ ಅನ್ನ ತಗೋಣ, CH3COOH. ಈಗ ಇದನ್ನ ತಗೋಣ. ಈ ಮೂರು ಎಕ್ಸಾಂಪಲ್ ಅಲ್ಲಿ ದೀಸ್ ಆರ್ ದ ಸಬ್ಸ್ಟೆನ್ಸಸ್. ಈಗ ಫಾರ್ ಎಕ್ಸಾಂಪಲ್ HCl ಇದೆ. HCl ವಾಟರ್ ಹಾಕಿದ ತಕ್ಷಣ ಇಟ್ ಪ್ರೊಡ್ಯೂಸಸ್ H+ ಅಂಡ್ Cl-. ಹೆನ್ಸ್ ವಾಟ್ ಈಸ್ ದ ಬೇಸಿಸಿಟಿ? ದ ಬೇಸಿಸಿಟಿ ಆಫ್ HCl ಈಸ್ ಫೌಂಡ್ ಟು ಬಿ 1. What is the definition for basicity? It is an acid which containing number of H+ ions. Andre the number of H+ ion present in one molecule of the acid. One molecule of acid ಎಷ್ಟು H+ ions ನ ಕೊಡುತ್ತೆ ಅದು basicity. HCl is having basicity 1. ಅದೇ ತರ HNO3 ನ ತಗೋಣ. HNO3 ನ ವಾಟರ್ ಹಾಕಿದ ತಕ್ಷಣ ಏನಾಗುತ್ತೆ? HNO3 also dissociated to form H+ and NO3-. Even for this also basicity 1 since it containing one H+ ion.
ಈಗ ಅಸಿಟಿಕ್ ಆಸಿಡ್ ಎಲ್ಲರಿಗೂ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ನೋಡಿ. ಈಗ ಅಸಿಟಿಕ್ ಆಸಿಡ್ ಸರ್, ಹಾಗಾದ್ರೆ ಅಸಿಟಿಕ್ ಆಸಿಡ್ ಅಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ 4 ಇದೆ, ಹಾಗಾದ್ರೆ ಬೆಸಿಸಿಟಿ 4 ಸರ್? ಖಂಡಿತ ಅಲ್ಲ. ಯಾಕೆಂದ್ರೆ ಅಸಿಟಿಕ್ ಆಸಿಡ್ ಅನ್ನ ವಾಟರ್ಗೆ ಹಾಕಿದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಡಿಸೋಸಿಯೇಟೆಡ್ ಟು ಫಾರ್ಮ್ ಅಸಿಟೇಟ್ ಅಯಾನ್ ಅಂಡ್ ಪ್ರೋಟಾನ್. ಅಂಡ್ ಪ್ರೋಟಾನ್ ಅಂತಾನು ಕೂಡ ಕರಿತೀವಿ ನಾವು H+. ನೋಡಿ, ಈ ಕಾರ್ಬನ್ ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಹೈಡ್ರೋಜನ್ಸ್ ಡಿಸೋಸಿಯೇಷನ್ ಆಗಲ್ಲ, ಅಂದ್ರೆ ಸಪರೇಟ್ ಆಗಲ್ಲ. ಕಾರ್ಬನ್ ಹೈಡ್ರೋಜನ್ ಜೊತೆ ಇವು ಬಾಂಡ್ ಆಗೋಗಿದೆ, ಅದು ಕೋವೆಲೆಂಟ್ ಬಾಂಡ್, ಬ್ರೇಕ್ ಆಗಲ್ಲ. ಬಟ್ ಆಕ್ಸಿಜನ್ ಹೈಡ್ರೋಜನ್ ಗೆ ಲಿಂಕ್ ಆಗಿರ್ತಕ್ಕಂಥ ಬಾಂಡ್ ಏನಾಗುತ್ತೆ, ಬ್ರೇಕ್ ಆಗಿ ಅಸಿಟಿಕ್ ಆಸಿಡ್ ಪ್ರೊಡ್ಯೂಸಸ್ 1 H+ ions in water. Hence, the basicity of acetic acid is also 1. Clear? What is meant by basicity? Basicity represent the number of H+ ion present in one molecule of the acid. Hence, these are the some examples which is having basicity 1. ಅದಕ್ಕೆ ನಾವು ಈ ಎಲ್ಲ ಆಸಿಡ್ಸ್ ನ ನಾವು monoBasic acid ಅಂತ ಕೂಡ ಕರಿತೀವಿ. What is monoBasic acid? The acid which containing 1 H+ ion or basicity is 1. ಈಗ ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ನ ತಗೋಣ. ಫಾರ್ ಎಕ್ಸಾಂಪಲ್ ಸಲ್ಫ್ಯೂರಿಕ್ ಆಸಿಡ್. ವಿ ಆರ್ ವೆಲ್ ಫೆಮಿಲಿಯರ್ ದಟ್ ಸಲ್ಫ್ಯೂರಿಕ್ ಆಸಿಡ್ ಈಸ್ ಅ ಕಿಂಗ್ ಆಫ್ ಕೆಮಿಕಲ್ಸ್ ಅಂತಾನೆ ಕರಿತೀವಿ ನಾವು. ಈ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮುಲಾ ಬಂದು H2SO4. H2SO4. When H2SO4 is dissolved in water, it produces 2 H+ ion and 1 SO4 2- ಅಂದ್ರೆ ಸಲ್ಫೇಟ್ ಅಯಾನ್ ಅಂತ ಕರಿತೀವಿ ನಾವು. ನೋಡಿ, ಒಂದು ಸಲ್ಫೇಟ್ ಅಯಾನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, 2 H+ ಅನ್ನ ಕೊಡುತ್ತೆ. ಹಾಗಾದ್ರೆ ವಾಟ್ ಈಸ್ ದ ಬೇಸಿಸಿಟಿ ಆಫ್ ಸಲ್ಫ್ಯೂರಿಕ್ ಆಸಿಡ್? 2. What is meant by basicity? Basicity indicate the number of H+ ion present in one molecule of sulfuric acid. One molecule of sulfuric acid ಅಲ್ಲಿ ಎಷ್ಟು H+ ions ಇದೆ? 2. Hence, basicity is found to be 2. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಫಾರ್ ಯಾವುದು ಆಕ್ಸಾಲಿಕ್ ಆಸಿಡ್. ಆಕ್ಸಾಲಿಕ್ ಆಸಿಡ್ ಅಂತ ತಗೋಣ. The name, the formula is H2C2O4. H2C2O4 ಅಂತಾರು ತಗೋಬಹುದು. ನೋಡಿ, ನಂಬರ್ ಆಫ್ ಹೈಡ್ರೋಜನ್ಸ್ 2 ಇದೆ, ನಂಬರ್ ಆಫ್ ಕಾರ್ಬನ್ಸ್ 2 ಇದೆ, ಆಕ್ಸಿಜನ್ಸ್ 4 ಇದೆ. H2C2O4. ಸಪೋಸ್ ನಾವೇನಾದ್ರೂ ಇದನ್ನ ವಾಟರ್ಗೆ ಹಾಕಿದ ತಕ್ಷಣ ಇದೇನಾಗುತ್ತೆ, COO ಮೈನಸ್ ಅಂಡ್ ಆಲ್ಸೋ ಇದರಲ್ಲಿರ್ತಕ್ಕಂಥ ಒಂದು ಹೆಚ್ಚು, ಇಲ್ಲಿರೋ ಹೆಚ್ಚು ಕಂಪ್ಲೀಟ್ ಆಗಿ 2 H+ ಅನ್ನ ರಿಲೀಸ್ ಮಾಡುತ್ತೆ. ಹಾಗಾದ್ರೆ ಈವನ್ ಆಕ್ಸಾಲಿಕ್ ಆಸಿಡ್, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಆಕ್ಸಾಲಿಕ್ ಆಸಿಡ್? H2C2O4. ಆಕ್ಸಾಲಿಕ್ ಆಸಿಡ್ ಆಲ್ಸೋ ಹ್ಯಾವಿಂಗ್ ಬೇಸಿಸಿಟಿ 2. Sulfuric acid is also having basicity 2. ಅರ್ಥ ಆಯ್ತಾ? Basicity indicate the number of H+ ions present in one molecule of the substance. Give an example for monobasic acid. HCl ಕೊಡಬಹುದು, HBr ಕೊಡಬಹುದು, HI ಕೊಡಬಹುದು, HNO3, acetic acid and so on. Give an example for dibasic acid ಅಂದ್ರೆ either sulfuric acid or oxalic acid ಅನ್ನ ಕೊಡಬಹುದು. This is about acid. ಈಗ ನೆಕ್ಸ್ಟ್ ಬೇಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಮೀನ್ ಬೈ ಬೇಸ್? ಬೇಸ್ is a substance which turns red litmus paper to blue. ಏನಾಗುತ್ತೆ, ಯಾವುದೇ ಒಂದು ಸಬ್ಸ್ಟೆನ್ಸ್ ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂ ಲಿಟ್ಮಸ್ ಪೇಪರ್ ಗೆ ಕನ್ವರ್ಟ್ ಮಾಡ್ತು ಅಂದ್ರೆ ಅದನ್ನ ನಾವು ಬೇಸ್ ಅಂತ ಕರಿತೀವಿ. Blue litmus paper turns to red indicates acid. Red litmus paper turns to blue indicate base. And one more definition ಹೇಳಿದ್ದೆ ನಾನು acid ಗೆ. The substance which produces H+ ion in water is called acid ಅಂತ. ಅದೇ ತರ ಇಲ್ಲಿ ಏನಪ್ಪಾ ಅಂದ್ರೆ ಬೇಸ್ ಅಂದ್ರೆ the substance which produces OH- ion in water is also called it as base. ಯಾವುದೇ ಒಂದು ಸಬ್ಸ್ಟೆನ್ಸ್ OH- ions ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ which produces OH- ions in water is also called it as base. ಎರಡು ಡೆಫಿನೇಷನ್ ಇದೆ, which turns red litmus to blue litmus paper, and one more definition, the substance which produces OH- ion in water. ಒಂದು ಎಕ್ಸಾಂಪಲ್ ನ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಗೋಣ. Sodium hydroxide is said to be base because when sodium hydroxide is dissolved in water, sodium hydroxide dissociated to form Na+ and OH-. ಇಲ್ಲಿ ಏನಾಗ್ತಾ ಇದೆ, OH- ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸಿಮಿಲರ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನ ತಗೋಣ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ MgOH twice. ಸರ್ ಯಾಕೆ ಸರ್ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ NaOH ಇದೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಯಾಕೆ ಸರ್ MgOH twice ಇದೆ ಅಂದ್ರೆ the covalency of sodium is 1.
ಕೋವೆಲೆನ್ಸಿ ಅಂದ್ರೆ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ದ ಎಲಿಮೆಂಟ್ ವಿತ್ ಅದರ್ ಗ್ರೂಪ್ಸ್. ಈ ಸೋಡಿಯಂಗೆ ಒಂದು OH ಮೈನಸ್ ಇದ್ರೆ ಸಾಕು, ಕಂಬೈನಿಂಗ್ ಕೆಪಾಸಿಟಿ ಒಂದೇ. ಬಟ್ ಮೆಗ್ನೀಷಿಯಂಗೆ ಕಂಬೈನಿಂಗ್ ಕೆಪಾಸಿಟಿ 2 ಇದೆ, ಅದಕ್ಕೆ ನಾವು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ MgOH ಟ್ವೈಸ್ ಅಂತ ತಗೋಬಹುದು. ಇಟ್ ವಿಲ್ ಡಿಸೋಸಿಯೇಟ್ ಇಟ್ ಫ್ರಮ್ Mg2+ ಅಂಡ್ 2OH ಮೈನಸ್. ಅರ್ಥ ಆಯ್ತಾ? ಹಾಗಾದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ವಾಟರ್ ಹಾಕಿದಾಗ OH ಮೈನಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಕೂಡ ಒಂದು 2 OH ಮೈನಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ದ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ OH ಮೈನಸ್ ಅಯಾನ್ಸ್ ಇನ್ ವಾಟರ್ ಈಸ್ ಕಾಲ್ಡ್ ಬೇಸ್. ದ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ H+ ಅಯಾನ್ಸ್ ಇನ್ ವಾಟರ್ ಈಸ್ ಕಾಲ್ಡ್ ಆಸಿಡ್. ನಾನು ಅವಾಗಲೇ ಹೇಳಿದೆ ಆಸಿಡ್ಸ್ಗೆ ಬೇಸಿಸಿಟಿ ಇರುತ್ತೆ ಅಂತ. ಈಗ ನೆಕ್ಸ್ಟ್ ಬೇಸ್ಗೆ ಅಸಿಡಿಟಿ ಇರುತ್ತೆ. ಆ ಅಸಿಡಿಟಿ ಅಂದ್ರೆ ಏನು ಅಂತ ನೋಡೋಣ. ಅಸಿಡಿಟಿ, ವಾಟ್ ಈಸ್ ಮೀನ್ ಬೈ ಅಸಿಡಿಟಿ? ಆಪೋಸಿಟ್. ವಾಟ್ ಈಸ್ ಮೀನ್ ಬೈ ಬೇಸಿಸಿಟಿ? it indicate the number of H+ ions present in one molecule of acid. Then what is meant by acidity? Acidity represent the number of OH minus ions present in one molecule of the base. ಒಂದು ಬೇಸ್ ಅಂತ ತಗೊಂಡಾಗ ಒಂದು ಮಾಲಿಕ್ಯೂಲ್ ಬೇಸ್ ಎಷ್ಟು OH ಮೈನಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಈಸ್ ಅಸಿಡಿಟಿ. ಫಾರ್ ಎಕ್ಸಾಂಪಲ್, ಸೋಡಿಯಂ ಹೈಡ್ರಾಕ್ಸೈಡ್. Sodium hydroxide is producing how many OH minus ion? Only one OH minus ion. Hence, the acidity of sodium hydroxide is found to be how much? 1. ಈಗ ತಾನೇ ಹೇಳಿದೆ magnesium hydroxide formula MgOH twice. This magnesium hydroxide produces how many OH minus ion? 2 OH minus ion. Hence, acidity of magnesium hydroxide is 2. ಅದೇ ತರ ಅಲ್ಯೂಮಿನಿಯಂಗೆ ಕೋವೆಲೆನ್ಸಿ ಬಂದು 3. ಅದಕ್ಕೆ ಅಲ್ಯೂಮಿನಿಯಂದು ಕೋವೆಲೆನ್ಸಿ 3 ಇರೋದ್ರಿಂದ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ AlOH twice. It will produce 3 OH minus ion. Hence, the acidity is found to be 3. ಅದಕ್ಕೆ ನಾವು ಇದನ್ನ ಬೇಕಾದ್ರೆ ಹೇಳ್ಬೋದು, sodium hydroxide is said to be monoacidic base. Magnesium hydroxide is said to be diacidic base. Aluminum hydroxide is said to be triacidic base. ಅರ್ಥ ಇದೆಲ್ಲ ಡಿಫರೆನ್ಸ್. ವಾಟ್ ಈಸ್ ಮೀನ್ ಬೈ ಆಸಿಡ್, ವಾಟ್ ಈಸ್ ಮೀನ್ ಬೈ ಬೇಸ್. ಈವನ್ pH ವ್ಯಾಲ್ಯೂ ಆಧಾರದ ಮೇಲೆ ಕೂಡ ನಾವು ಆಸಿಡ್ ಬೇಸ್ ನಾವು ಇಂಡಿಕೇಟ್ ಮಾಡೋದು. pH ಸ್ಕೇಲ್ ಅಂತ ಇದೆ. pH ಸ್ಕೇಲ್ ಅಲ್ಲಿ ಇಲ್ಲಿ 0 ಇರುತ್ತೆ, ಇಲ್ಲಿ ಈ ಕಡೆ ಲೆಸ್ ದ್ಯಾನ್ 7 ಇಲ್ಲಿ ಲೆಸ್ ದ್ಯಾನ್ 7 ಬಂದಿದೆ ಅಂತಂದ್ರೆ, ಅದು ಅಸಿಡಿಕ್. ಗ್ರೇಟರ್ ದ್ಯಾನ್ 7 ಬಂದಿದೆ ಅಂದ್ರೆ ಅದು ಬೇಸ್. ಯಾವುದೇ ಒಂದು ಸಬ್ಸ್ಟೆನ್ಸ್ pH ವ್ಯಾಲ್ಯೂ ಲೆಸ್ ದ್ಯಾನ್ 7 ಬಂದಿದೆ ಅಂದ್ರೆ ಅದು ಅಸಿಡಿಕ್, ಗ್ರೇಟರ್ ದ್ಯಾನ್ 7 ಬಂದಿದೆ ಅಂದ್ರೆ ಅದು ಬೇಸಿಕ್. ಓಕೆ, ಈಗ ನೆಕ್ಸ್ಟ್ ಆಸಿಡ್ ಮತ್ತೆ ಬೇಸ್ ಆಯ್ತು. ಈಗ ನೆಕ್ಸ್ಟ್ ಸಾಲ್ಟ್ ಅಂದ್ರೆ ಏನು ಅಂತ ನೋಡೋಣ. ಸಾಲ್ಟ್, ವಾಟ್ ಈಸ್ ಮೀನ್ ಬೈ ಸಾಲ್ಟ್? Salt is one which containing 2 types of ion. ಅಥವಾ ಯಾವುದೇ ಸಾಲ್ಟ್ ಅಂತ ತಗೊಳ್ಳಿ, 2 ಅಯಾನ್ಸ್ ಇರುತ್ತೆ. ಅಂಡ್ ಸಾಲ್ಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಕಂಬೈನಿಂಗ್ 1 ಆಸಿಡ್ ಅಂಡ್ 1 ಬೇಸ್. ಒಂದು ಆಸಿಡ್ ಒಂದು ಬೇಸ್ ಕಂಬೈನ್ ಆದಾಗ ಬರ್ತಕ್ಕಂಥದ್ದೇ ಈ ಒಂದು ಸಾಲ್ಟ್. ಎಕ್ಸಾಂಪಲ್ ತಗೋಣ. 1 ಆಸಿಡ್ ದಟ್ ಈಸ್ HCl. When HCl is treated with the sodium hydroxide, what happens? When HCl combines with sodium hydroxide, ಏನಾಗುತ್ತೆ? ಒಂದು ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿರೋ ಸೋಡಿಯಂ HCl ಅಲ್ಲಿ ಇರ್ತಕ್ಕಂಥ ಕ್ಲೋರಿನ್ ಕಂಬೈನ್ ಆಗಿ NaCl ಫಾರ್ಮೇಶನ್ ಆಗುತ್ತೆ. ಅಂಡ್ H combines with OH to form H2O. Clear? This is nothing but salt. Salt is one which containing 2 types of ion. ಈಗ NaCl ಅಲ್ಲಿ 2 ಅಯಾನ್ಸ್ ಇದೆ. ಯಾವ್ಯಾವ ಅಯಾನ್ ಇದೆ? NaCl ನ ವಾಟರ್ ಹಾಕಿದಾಗ ಏನಾಗುತ್ತೆ? ಇಟ್ ವಿಲ್ ಸ್ಪ್ಲಿಟ್ ಅಪ್ ಇಂಟು Na+ and Cl- ion. Salt is one which is made up of 2 types of ions, and salt is obtained by combining 1 acid and 1 base. Acid base reaction ಅಂತಾನೂ ಕೂಡ ಕರಿತೀವಿ. ಆಸಿಡ್ ಬೇಸ್ ಕಂಬೈನ್ ಆದ್ರೆ ಸಾಲ್ಟ್ ಮತ್ತೆ ವಾಟರ್ ಫಾರ್ಮೇಶನ್ ಆಗುತ್ತೆ. And the salt is one which containing 1 positive ion and 1 negative ion. The negative ion present in the salt is called acid radical. ಏನಂತ ಕರಿತೀವಿ ನಾವು ಇದನ್ನ? ಆಸಿಡ್ ರಾಡಿಕಲ್ ಅಂತ ಕರಿತೀವಿ. Why it is called acid radical ಅಂದ್ರೆ, this Cl- is originally obtained from acid. Correct ಅಲ್ವಾ? HCl is nothing but acid. Sodium hydroxide is base. Why it is acid? It convert
blue litmus paper to red, and moreover it containing H plus ion. Why it is called base? It containing one OH minus ion, and moreover it turns the red litmus paper to blue. Ega why Cl minus ion is called under negative ions present in the salt is called acid radical andre this Cl minus is originally obtained from acid. Similarly, Na plus ion or positively charged ion present in the simple salt is called basic radical. ಇದನ್ನ ನಾವು ಬೇಸಿಕ್ ರಾಡಿಕಲ್ ಅಂತಾನೂ ಕೂಡ ಕರಿತೀವಿ. Why it is called basic radical? Because here Na plus is originally obtained from base, hence it is called basic radical. ಅರ್ಥ ಆಯ್ತಾ? ಸಿಂಪಲ್ ಒಂದು ಸಾಲ್ಟ್ ಅಲ್ಲಿ ಒಂದು ಅಯಾನು ಯಾವ ಆಸಿಡ್ ಇಂದ ಬಂದಿದ್ರೆ ಅದು ಆಸಿಡ್ ರಾಡಿಕಲ್, ಬೇಸ್ ಇಂದ ಬಂದಿದ್ರೆ ಅದು ಬೇಸಿಕ್ ರಾಡಿಕಲ್. ಹಾಗಾದ್ರೆ ಸಾಲ್ಟ್ ಗೆ pH ವ್ಯಾಲ್ಯೂ ಎಕ್ಸಾಕ್ಟ್ಲಿ ಅಂದ್ರೆ ನ್ಯೂಟ್ರಲ್, ಅದು ಎಕ್ಸಾಕ್ಟ್ಲಿ ಅದು ಆಸಿಡ್ ಅಲ್ಲ, ಅದು ಬೇಸ್ ಅಲ್ಲ. ಅದು ಆಸಿಡ್ ಅಂದ್ರೆ ಬ್ಲೂ ಲಿಟ್ಮಸ್ ಪೇಪರ್ ನ ರೆಡ್ ಗೂ ಕನ್ವರ್ಟ್ ಮಾಡಲ್ಲ, ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂಗೂ ಕನ್ವರ್ಟ್ ಮಾಡಲ್ಲ. ಸಾಲ್ಟ್ ಈಸ್ ಸೆಟ್ ಟು ಬಿ ನ್ಯೂಟ್ರಲ್ ಅಂತಾನೆ ಹೇಳ್ಬೋದು. ಓಕೆ, ಈಗ ನಾವು ಆಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು, ಸಾಲ್ಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ. ಓಕೆ, ನೆಕ್ಸ್ಟ್ binary acid. Let us discuss what is meant by binary acid. Binary acid. Binary acid. Binary. Bi is nothing but 2. Neನ್ಪಿಟ್ಕೊಳ್ಳಿ, bi is nothing but 2. What is meant by binary acid? An acid which containing two element is called binary acid. ನೀವು ಯಾವ್ದಾದ್ರು ಒಂದು ಆಸಿಡ್ ಅನ್ನ ತಗೊಳ್ಳಿ, ಆಸಿಡ್ ಅಲ್ಲಿ ಎರಡು ಎಲಿಮೆಂಟ್ ಇತ್ತು ಅಂದ್ರೆ ಆ ಎರಡು ಎಲಿಮೆಂಟ್ ಇಂದ ಫಾರ್ಮೇಶನ್ ಆಗಿರ್ತಕ್ಕಂಥ ಆಸಿಡ್ಸ್ ಅನ್ನ ನಾವು ಬೈನರಿ ಆಸಿಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ HCl, hydrochloric acid is said to be binary acid. HBr is also binary acid. Similarly HI is also binary acid. ಅರ್ಥ ಆಯ್ತಾ? What is mean by binary acid? Binary acid is nothing but with the acid which containing two element, hydrogen chlorine, hydrogen bromine, hydrogen iodine is called binary acid. Next ನೋಡೋಣ, ternary acid ಅಂತ ಇದೆ. Ternary acid. What is mean by ternary acid? What is mean by ternary acid? Ternary acid ಅಂದ್ರೆ it is an acid which containing three elements. An acid which containing two element is called binary acid. An acid which containing three element is called ternary acid. For example, H2SO4, sulfuric acid, nitric acid formula HNO3, iodic acid formula HiO3. Clear? ಇವೆಲ್ಲ ಏನಿದೆ ಈಗ phosphoric acid H3PO4, phosphoric acid, all these are the example for ternary acid because these are the acid which contain three elements. What are the element present in sulfuric acid? Hydrogen, sulfur and oxygen. ಎಷ್ಟು ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಎಲಿಮೆಂಟ್ಸ್ ಇಂದ ಆ ಆಸಿಡ್ ಫಾರ್ಮೇಶನ್ ಆಗಿದೆ. ಇಲ್ಲಿ ನೈಟ್ರಿಕ್ ಆಸಿಡ್ ಈಸ್ obtained by the combination of hydrogen, nitrogen and oxygen. Hydrogen, iodine and oxygen. ಇಲ್ಲಿ hydrogen, phosphorus, oxygen. Clear? The name of this compound is sulfuric acid. This is nitric acid. This is iodic acid. This is phosphoric acid. What is meant by binary acid? An acid which containing two element is called binary acid. An acid which containing three element is called ternary acid. Okay. Let us discuss some chemical reaction, type of chemical reaction. ಅದರಲ್ಲಿ ಫಸ್ಟ್ ಒಂದು combination reaction. Combination reaction. Combination reaction. What is mean by combination reaction? See, a reaction in which two atoms of different element combine to form compound. The atoms of different element combine to form compound is called combination. Name ಅಲ್ಲಿ ಇದೆ combination ಅಂದ್ರೆ combine ಆಗ್ತಕ್ಕಂಥದ್ದು. Like A ಅಂತಕ್ಕಂಥದ್ದು ಒಂದು atom of element ಅಂತ ಇಟ್ಕೊಳ್ಳಿ, B combine to form AB. This type of reactions are called combination reaction. The atoms of different element combine to form a compound is called combination reaction. For example, when magnesium bonds with oxygen to form magnesium oxide, formula is MgO.
ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮೆಗ್ನೀಷಿಯಂ ಫಾರ್ಮುಲಾ ಎಲಿಮೆಂಟ್ Mg, ಆಕ್ಸಿಜನ್ ಎಕ್ಸಿಸ್ಟ್ ಇನ್ ಡೈಅಟಾಮಿಕ್ ಸ್ಟೇಟ್, ಅದಕ್ಕೆ O ಅಂತ ಬರೀಬಾರದು, O2 ಅಂತ ಬರೀಬೇಕು. ಮೆಗ್ನೀಷಿಯಂ ಬರ್ನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್. ಲೆಟ್ ಅಸ್ ಬ್ಯಾಲೆನ್ಸ್ ದ ರಿಯಾಕ್ಷನ್. ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು? ನಂಬರ್ ಆಫ್ ಆಟಮ್ಸ್ ಇನ್ ದ ರಿಯಾಕ್ಟೆಂಟ್ ಸೈಡ್ ಅಂಡ್ ಪ್ರಾಡಕ್ಟ್ ಸೈಡ್ ಮಸ್ಟ್ ಬಿ ಸೇಮ್. How many magnesium atoms are there in the reactant side? 1. Here also 1, no doubt. Here number of oxygens in the reactant side are 2. Here only 1 is there. Hence put 2. Alige 2 MgO ಆಗುತ್ತೆ. ಅಲ್ಲಿಗೆ ನಂಬರ್ ಆಫ್ ಆಕ್ಸಿಜನ್ 2, ಇಲ್ಲಿ 2. ನಂಬರ್ ಆಫ್ ಮೆಗ್ನೀಷಿಯಂ ಎಷ್ಟಾಯ್ತು? ಇಲ್ಲಿ 2 ಆಯ್ತು. ಇಲ್ಲಿ 1 ಇದೆ, ಅದಕ್ಕೆ ಇಲ್ಲಿ 2 ಹಾಕೋಬೇಕು. Hence equation is balanced. Number of magnesium is 2, in the product side also 2. Number of oxygens are 2, in the product side also 2. One more. See, magnesium burns with oxygen. The atoms of different element combine to form compound. One more example. When nitrogen is heated with hydrogen, ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಅನ್ನ ಹೀಟ್ ಮಾಡಿದಾಗ ಗ್ಯಾಸಸ್ ಇವು ನೈಟ್ರೋಜನ್ ಗ್ಯಾಸ್ ಮತ್ತೆ ಹೈಡ್ರೋಜನ್ ಗ್ಯಾಸಸ್ ನ ಹೀಟ್ ಮಾಡಿದಾಗ ನಮಗೆ ಏನ್ ಫಾರ್ಮೇಶನ್ ಆಗುತ್ತೆ? ಫಾರ್ಮೇಶನ್ ಆಫ್ ಅಮೋನಿಯಾ ಗ್ಯಾಸ್. ಅಮೋನಿಯಾ ಗ್ಯಾಸ್. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ನಂಬರ್ ಆಫ್ ನೈಟ್ರೋಜನ್ಸ್ ಎಷ್ಟಿದೆ? ಇಲ್ಲಿ 2 ಇದೆ. ಇಲ್ಲಿ ನೈಟ್ರೋಜನ್ 1 ಇದೆ, ಅದಕ್ಕೆ 2 ಹಾಕೊಳ್ಳಿ. ನೈಟ್ರೋಜನ್ ಬ್ಯಾಲೆನ್ಸ್ ಆಗಿತ್ತು. ಬಟ್ ಹೈಡ್ರೋಜನ್ಸ್ ನೋಡಿ ಇಲ್ಲಿ ಬ್ಯಾಲೆನ್ಸ್ ಆಗಿದೆ. ನಂಬರ್ ಆಫ್ ಹೈಡ್ರೋಜನ್ಸ್ 3 2 6, NH3 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 2 ಇದೆ. ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ಸ್ 6 ಇದೆ. 6 ಆಗ್ಬೇಕಾದ್ರೆ ಇಲ್ಲಿ 3 ಅನ್ನೋ ನಂಬರ್ ನ ಹಾಕಿ. 3 2 6. ಈಕ್ವೇಶನ್ ಇಸ್ ಬ್ಯಾಲೆನ್ಸ್. Here, what is meant by combination reaction? A reaction in which the atoms of different elements combine to form a compound is called combination reaction. Okay. Next one, decomposition reaction. Decomposition reaction. Second one is decomposition reaction. Okay, decomposition reaction. What is meant by decomposition reaction? A reaction in which the reactants are split up into simpler product. ಒಂದು ರಿಯಾಕ್ಷನ್ ಅಲ್ಲಿ ಒಂದು ರಿಯಾಕ್ಟೆಂಟ್ ಸ್ಪ್ಲಿಟ್ ಆಗಿ ಸಿಂಪ್ಲರ್ ಪ್ರಾಡಕ್ಟ್ಸ್ ನ ಕೊಟ್ರೆ ಅದನ್ನ ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಅವಾಗಲೇ ನಾವು ಏನ್ ಮಾಡಿದೀವಿ? ಎ ಮತ್ತೆ ಬಿ ಅಂತಕ್ಕಂತ ಆಟಮ್ಸ್ ನ ಕಂಬೈನ್ ಮಾಡಿ ಒಂದು ಪ್ರಾಡಕ್ಟ್ ಅನ್ನ ಪ್ರಿಪೇರ್ ಮಾಡಿದ್ವಿ. ಈಗ ಏನಾಗಿದೆ? ಕಂಬೈನ್ ಆಗಿರ್ತಕ್ಕಂಥವ್ರನ್ನ ಸಪರೇಟ್ ಮಾಡಬೇಕು. ದಟ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಜಸ್ಟ್ ಲೈಕ್ ಎ ಬಿ ಸ್ಪ್ಲಿಟ್ ಅಪ್ ಇಂಟು ಎ ಅಂಡ್ ಬಿ. ಈಗ ನಿಮಗೆ ಅರ್ಥ ಆಗುತ್ತೆ ನೋಡಿ. ವಾಟ್ ಈಸ್ ಮೀನ್ ಬೈ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ದ ರಿಯಾಕ್ಷನ್ ಇನ್ ವಿಚ್ ದ ಕಾಂಪೌಂಡ್ ಸ್ಪ್ಲಿಟ್ ಅಪ್ ಇಂಟು 2 ಸಿಂಪ್ಲರ್ ಕಾಂಪೌಂಡ್ಸ್. ಒಂದು ಕಾಂಪೌಂಡ್ ಸ್ಪ್ಲಿಟ್ ಆಗಿ ಅದರ ಜೊತೆ ಸಿಂಪ್ಲರ್ ಕಾಂಪೌಂಡ್ಸ್ ನ ಕೊಡ್ತಕ್ಕಂಥದ್ದು. ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಎ ಕಾಂಪೌಂಡ್ ಸ್ಪ್ಲಿಟ್ ಅಪ್ ಇಂಟು ಸಿಂಪ್ಲರ್ ಪ್ರಾಡಕ್ಟ್. ಒಂದು ಕಾಂಪೌಂಡ್ 2 ಅಥವಾ 3 ಸಿಂಪ್ಲರ್ ಪ್ರಾಡಕ್ಟ್ಸ್ ನ ಕೊಟ್ರೆ ಅದನ್ನ ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ ಪೊಟಾಷಿಯಂ ಕ್ಲೋರೈಡ್. ಪೊಟಾಷಿಯಂ ಕ್ಲೋರೈಡ್ ಫಾರ್ಮುಲಾ KClO3. ಪೊಟಾಷಿಯಂ ಕ್ಲೋರೈಟ್ ಅನ್ನ ನಾವೇನಾದ್ರೂ ಹೀಟ್ ಮಾಡಿದ್ರೆ ನೋಡಿ, ಪೊಟಾಷಿಯಂ ಕ್ಲೋರೈಟ್ ಅಲ್ಲಿ ಈಗ ಇಲ್ಲಿ AB ಇಬ್ರು ಒಟ್ಟಿಗೆ ಇದ್ರು, ಒಟ್ಟಿಗೆ ಇರೋರನ್ನ ಸಪರೇಟ್ ಮಾಡಿದ್ವಿ, ಅದು ಡಿಕಾಂಪೋಸಿಷನ್. ಈಗ KCl ಆಕ್ಸಿಜನ್ ಎಲ್ಲ ಒಟ್ಟಿಗೆ ಇದ್ದಾರೆ, ಇವ್ರನ್ನ ಸಪರೇಟ್ ಮಾಡೋದು. ಹಂಗನ್ಬಿಟ್ಟು K ಬೇರೆ Cl ಬೇರೆ ಆಕ್ಸಿಜನ್ ಬೇರೆ ಅಂತಲ್ಲ, ಒಂದು ಕಾಂಪೌಂಡ್ ಎಕ್ಸಿಸ್ಟ್ ಆಗ್ಬೇಕು. ಪೊಟಾಷಿಯಂ ಕ್ಲೋರೈಡ್ ಆನ್ ಡಿಕಾಂಪೋಸಸ್ ಟು ಫಾರ್ಮ್ KCl ಅಂಡ್ ಆಕ್ಸಿಜನ್. ಪೊಟಾಷಿಯಂ ಕ್ಲೋರೈಟ್ ಅನ್ನ ಹೀಟ್ ಮಾಡಿದಾಗ ಪೊಟಾಷಿಯಂ ಕ್ಲೋರೈಡ್ ಮತ್ತೆ ಆಕ್ಸಿಜನ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಲೆಟ್ ಅಸ್ ಬ್ಯಾಲೆನ್ಸ್. ಇಲ್ಲಿ ಆಕ್ಸಿಜನ್ಸ್ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ ಈವನ್ ನಂಬರ್ ಇದೆ, ಇಲ್ಲಿ ಆಡ್ ನಂಬರ್ ಇದೆ. ಲೆಟ್ ಅಸ್ ಬ್ಯಾಲೆನ್ಸ್ ಅಂದ್ರೆ ಇಲ್ಲಿ 1 ಇದ್ದಾಗ ಬ್ಯಾಲೆನ್ಸ್ ಆಗ್ತಿಲ್ಲ. ನೆಕ್ಸ್ಟ್ ಇಲ್ಲಿ ನಂಬರ್ ನ ಚೇಂಜ್ ಮಾಡೋಣ, ಟ್ರಯಲ್ ಅಂಡ್ ಎರರ್ ಮುಖಾಂತರ. ನಂಬರ್ 2 ಹಾಕೊಂಡು ಟ್ರೈ ಮಾಡೋಣ. ನಂಬರ್ ಆಫ್ ಪೊಟಾಷಿಯಂ ಎಷ್ಟಿದೆ? 2. ಇನ್ ದ ಪ್ರಾಡಕ್ಟ್ ಸೈಡ್ ಪೊಟಾಷಿಯಂ 1 ಇದೆ, ಮೇಕ್ ಇಟ್ 2. Number of chlorine atoms in the reactant side 2. Here 2. Number of oxygen 3 2 6 in the reactant side. ಇಲ್ಲಿ 6 ಹಾಕಬೇಕಾದ್ರೆ ಇಲ್ಲಿ 3 ಹಾಕೊಳ್ಳಿ. Number of oxygen atom 3 2 6. Equation is balanced. Clear? Similarly, when calcium carbonate ಗೊತ್ತಿದೆ ನಿಮಗೆ, when calcium carbonate on decomposes to form calcium oxide and carbon dioxide. Equation balance ಆಗಿದೆ. Calcium 1 calcium 1. Carbon 1 carbon 1. Number of oxygens are 3. 2 plus 1 3. Equation is balanced. Clear? What is meant by decomposition reaction? A chemical reaction in which the compound split up into
simpler products is called decomposition reaction. ಸಪರೇಟ್ ಮಾಡೋದು, ಒಟ್ಟಿಗೆ ಇರೋರು ಸಪರೇಟ್ ಆದ್ರೆ ಅದು ಡಿಕಾಂಪೋಸಿಷನ್ ರಿಯಾಕ್ಷನ್. ನೆಕ್ಸ್ಟ್ ನೋಡೋಣ ಡಬಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಥರ್ಡ್ ಒನ್ ಡಬಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. Double decomposition reaction. What is meant by double decomposition reaction? See, a chemical reaction in which the two solutions are take part in the chemical reaction. ಯಾವುದೋ ಒಂದು chemical reaction ಅಲ್ಲಿ ಎರಡು reactant reaction ಆಗ್ತಾ ಇದೆ, in which their ions gets interchanged or exchanged. A chemical reaction between the two solutions ಅಂತ ತಗೋಣ. ಯಾವುದೋ ಒಂದು ಎರಡು ಕೆಮಿಕಲ್ ಸೊಲ್ಯೂಷನ್ಸ್ ನ ಮಿಕ್ಸ್ ಮಾಡಿದಾಗ ಅದರಲ್ಲಿ ಇರ್ತಕ್ಕಂಥ ಅಯಾನ್ಸ್ ಏನಾದ್ರು ಇಂಟರ್ಚೇಂಜ್ ಆದ್ರೆ ಅದನ್ನ ನಾವು ಡಬಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಎ ಕೆಮಿಕಲ್ ರಿಯಾಕ್ಷನ್, ವಿಲ್ ರಿಪೀಟ್ ಅಗೈನ್ ದ ಡೆಫಿನೇಷನ್. ಎ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಟೂ ಸೊಲ್ಯೂಷನ್ ಇನ್ ವಿಚ್ ದೇರ್ ಅಯಾನ್ಸ್ ಗೆಟ್ ಎಕ್ಸ್ಚೇಂಜ್. ಒಂದು ಎಕ್ಸಾಂಪಲ್ ಅನ್ನ ತಗೋತೀವಿ ನೋಡಿ. ಫಾರ್ ಎಕ್ಸಾಂಪಲ್, ಈಗ AgNO3 ಸೊಲ್ಯೂಷನ್ ಇದೆ, ಅದಕ್ಕೆ ಯಾವುದು AgNO3 ಸೊಲ್ಯೂಷನ್ ಗೆ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನ ಹಾಕ್ತೀವಿ. ಪೊಟ್ಯಾಷಿಯಂ ಕ್ಲೋರೈಡ್ ಬೋತ್ ಆರ್ ಇನ್ aqueous medium. ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಮತ್ತೆ ಪೊಟ್ಯಾಷಿಯಂ ಕ್ಲೋರೈಡ್ ಸೊಲ್ಯೂಷನ್ ಎರಡನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಡಬಲ್ ಡಿಕಾಂಪೋಸಿಷನ್ ಆಗುತ್ತೆ. AgNO3 ಡಿಸೋಸಿಯೇಷನ್ ಆಗಿ Ag ಪ್ಲಸ್ NO3 ಮೈನಸ್, KCl ಡಿಸೋಸಿಯೇಷನ್ ಆಗಿ K ಪ್ಲಸ್ Cl ಮೈನಸ್. ದೇರ್ ಅಯಾನ್ಸ್ ಗೆಟ್ ಇಂಟರ್ಚೇಂಜ್ಡ್. ಅಂದ್ರೆ ಇಲ್ಲಿರ್ತಕ್ಕಂತ ಒಂದು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪೊಟ್ಯಾಷಿಯಂ ಅಯಾನ್ ಇದೆ, ಈ ಪೊಟ್ಯಾಷಿಯಂ ಅಯಾನು ನೋಡಿ, ಪೊಟ್ಯಾಷಿಯಂ ಅಯಾನು ಇಲ್ಲಿ ಬರುತ್ತೆ, ಪೊಟ್ಯಾಷಿಯಂ ಅಯಾನ್ ಅಲ್ಲಿ ಬರಲ್ಲ, ಸಾರಿ, ಪೊಟ್ಯಾಷಿಯಂ ಅಯಾನು ಮತ್ತೆ ಇಲ್ಲಿರ್ತಕ್ಕಂಥ NO3 ಮೈನಸ್, ಹಿಂಗೆ ತಗೋಣ. ಪೊಟ್ಯಾಷಿಯಂ ಅಯಾನು ನೈಟ್ರೇಟ್ ಅಯಾನ್ ಜೊತೆ ಕಂಬೈನ್ ಆಗುತ್ತೆ, Ag ಪ್ಲಸ್ ಅಯಾನ್ ಏನಾಗುತ್ತೆ, Cl ಮೈನಸ್ ಜೊತೆ ಕಂಬೈನ್ ಆಗುತ್ತೆ. ನೋಡಿ, ದ ಅಯಾನ್ಸ್ ಗೆಟ್ ಇಂಟರ್ಚೇಂಜ್ಡ್ ಆರ್ ಎಕ್ಸ್ಚೇಂಜ್ಡ್ ಅಂತಾನೆ ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿರ್ತಕ್ಕಂಥ NO3 ಮೈನಸ್ ಜೊತೆ ಇಲ್ಲಿ ಪಾಸಿಟಿವ್ ಅಯಾನು H ಪ್ಲಸ್ ಇದೆ, Ag ಪ್ಲಸ್ ನ ಬಿಟ್ಟು NO3 ಮೈನಸ್ K ಪ್ಲಸ್ ಜೊತೆ ಕಂಬೈನ್ ಆಗ್ತಾ ಇದೆ. ನೋಡಿ, ದ ಪ್ರಾಡಕ್ಟ್ ಒಬ್ಟೈನ್ಡ್ ಇಸ್ AgCl ಅಂಡ್ KNO3. ಅರ್ಥ ಆಯ್ತಾ? ಈಗ ಅವಾಗಲೇ Ag ಜೊತೆ ಯಾರಿದ್ರು, NO3. ಈಗ Ag ಜೊತೆ ಯಾರು ಬಂದಿದ್ದಾರೆ, Cl. ಪೊಟ್ಯಾಷಿಯಂ ಜೊತೆ ಯಾರಿದ್ರು, Cl. ಈಗ ಪೊಟ್ಯಾಷಿಯಂ ಜೊತೆ NO3 ಬಂದಿದೆ. ಅಯಾನ್ಸ್ ಏನಾಗಿದೆ, ಇಂಟರ್ಚೇಂಜ್ ಆಗಿದೆ. ಎ ಕೆಮಿಕಲ್ ರಿಯಾಕ್ಷನ್ between the two solutions in which their ions get interchanged or exchanged are called double decomposition reaction. ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ ಬೇಕಾದ್ರೆ, ಯಾವುದು, ಫಾರ್ ಎಕ್ಸಾಂಪಲ್ ಬೇರಿಯಂ ಕ್ಲೋರೈಡ್ ಮತ್ತೆ ಪೊಟ್ಯಾಷಿಯಂ ಸಲ್ಫೇಟ್ ಅನ್ನ ಎಕ್ಸಾಂಪಲ್ ಆಗಿ ತಗೋತೀವಿ. ವೆಲ್, ಬೈ ಮಿಕ್ಸಿಂಗ್ ಬೇರಿಯಂ ಕ್ಲೋರೈಡ್ ಅಂಡ್ ಪೊಟ್ಯಾಷಿಯಂ ಸಲ್ಫೇಟ್, ಡಬಲ್ ಡಿಕಾಂಪೋಸಿಷನ್ ಅಂದ್ರೆ ಇದು ಸ್ಪ್ಲಿಟ್ ಆಗುತ್ತೆ, ಇದು ಸ್ಪ್ಲಿಟ್ ಆಗುತ್ತೆ. ಇವೆರಡು ಸ್ಪ್ಲಿಟ್ ಆಗಿ ಇಲ್ಲಿರ್ತಕ್ಕಂಥ ಕೆ, ಇಲ್ಲಿರೋ Cl ಕಂಬೈನ್ ಆಗಿ ಏನಾಗುತ್ತೆ, KCl ಪ್ಲಸ್ ಬೇರಿಯಂ ಕಂಬೈನ್ಸ್ ವಿತ್, ನೋಡಿ ಇವರಿಬ್ರು ಕಂಬೈನ್, ಅಯಾನ್ಸ್ ಇಂಟರ್ಚೇಂಜ್, K ಪ್ಲಸ್ Cl ಮೈನಸ್, Ba2 ಪ್ಲಸ್ SO4 2 ಮೈನಸ್, ಏನಾಗುತ್ತೆ, ಬೇರಿಯಂ ಸಲ್ಫೇಟ್ ಫಾರ್ಮೇಶನ್ ಆಗುತ್ತೆ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಪೊಟ್ಯಾಷಿಯಂ 2 ಇದೆ, ಕ್ಲೋರಿನ್ 2 ಇದೆ, ಅದಕ್ಕೆ ಇಲ್ಲಿ 2 ಹಾಕೊಳ್ಳಿ. ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ಕ್ಲಿಯರ್? ವಾಟ್ ಈಸ್ ಡಬಲ್ ಡಿಕಾಂಪೋಸಿಷನ್ ರಿಯಾಕ್ಷನ್? A chemical reaction in which a chemical reaction takes place between the two solutions in which the ions get interchanged or exchanged is called double decomposition reaction. ಒಂದೇ ಕಾಂಪೌಂಡ್, ಇಷ್ಟೇ ಸಿಂಪಲ್, ಒಂದೇ ರಿಯಾಕ್ಟೆಂಟ್ ಇದ್ದು ಸ್ಪ್ಲಿಟ್ ಆದ್ರೆ ಡಿಕಾಂಪೋಸಿಷನ್ ರಿಯಾಕ್ಷನ್. ಎರಡು ಡಬಲ್ ಅಂದ್ರೆ ಎರಡು ಡಿಫರೆಂಟ್ ಕಾಂಪೌಂಡ್ಸ್ ಸ್ಪ್ಲಿಟ್ ಆಗಿ ಪ್ರಾಡಕ್ಟ್ ಬಂದ್ರೆ ಅದು ಡಬಲ್ ಡಿಕಾಂಪೋಸಿಷನ್. Okay, next one, displacement reaction. What is meant by displacement reaction? Displace ಅಂದ್ರೆ ಆ ಪ್ಲೇಸ್ ನ ಬಿಟ್ಟು ಇನ್ನೊಂದು ಪ್ಲೇಸ್ ಗೆ ಹೋಗೋದು, ಕರೆಕ್ಟ್ ಅಲ್ವಾ? Okay, what is meant by displacement reaction ಅಂದ್ರೆ a chemical reaction in which one element displaces, ಅಥವಾ a chemical reaction in which atom of one element displaces atom of another element from their compound. ಒಂದು ಕಾಂಪೌಂಡ್ ಅಲ್ಲಿ ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಅನ್ನ ಬಂದು ಡಿಸ್ಪ್ಲೇಸ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದ್ದೀನಿ, ಬೇರೆಯವರು ಬಂದು ನನ್ನ ಪ್ಲೇಸ್ ಅನ್ನ ನನ್ನನ್ನ ಬೇರೆ ಕಡೆ ಕಳಿಸಿದ್ರೆ ಅದು ಡಿಸ್ಪ್ಲೇಸ್ಮೆಂಟ್. ನಾನು ಇಲ್ಲಿದ್ದೀನಿ, ಬೇರೆ ಯಾರೋ ಬಂದ್ರು ಅಂದಿದ ತಕ್ಷಣ ನಾನು ಅವ್ರು ನನ್ನ ಪ್ಲೇಸ್ ಅನ್ನ ಬಿಟ್ಟು ಈ ಕಡೆ ಬಂದಿದ್ದೀನಿ, ಅದು ಡಿಸ್ಪ್ಲೇಸ್ಮೆಂಟ್ ಅಂತ. ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ ಜಿಂಕ್ ಇದೆ,
ಕಾಪರ್ ಸಲ್ಫೇಟ್ ಇದೆ. ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್ ಏನಾಗುತ್ತೆ ಗೊತ್ತಾ, ಪಾಪ ಕಾಪರ್ ಸಲ್ಫೇಟ್ ಇಬ್ರು ಜೊತೆಗಿದ್ದಾರೆ. ಈ ಜಿಂಕ್ ಬಂದು ಏನ್ ಮಾಡುತ್ತೆ, ಕಾಪರ್ನ ಹೊರಗಡೆ ಕಳಿಸ್ಬಿಟ್ಟು ಜಿಂಕ್ ಕಾಪರ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಜಸ್ಟ್ ಇಲ್ಲಿ ಏನೇ ಆಗ್ತಾ ಇದೆ, zinc is displacing copper, hence the product formed is zinc sulfate and copper. This reaction is called displacement reaction. What is meant by displacement reaction? A chemical reaction in which an atom of one element displaces atom of another element in their compound. ಆ ಕಾಂಪೌಂಡ್ ಅಲ್ಲಿ ಇರ್ತಕ್ಕಂತ ಒಂದು ಎಲಿಮೆಂಟ್ ನ ಇನ್ನೊಂದು ಎಲಿಮೆಂಟ್ ಡಿಸ್ಪ್ಲೇಸ್ ಮಾಡ್ತು ಅಂದ್ರೆ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್, ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ HCl. ಸರ್ ಯಾಕೆ ಜಿಂಕ್ ಕಾಪರ್ ನ ಡಿಸ್ಪ್ಲೇಸ್ ಮಾಡುತ್ತೆ ಅಂದ್ರೆ ಜಿಂಕ್ ಈಸ್ ಮೋರ್ ಎಲೆಕ್ಟ್ರೋಪಾಸಿಟಿವ್, ಮೋರ್ ಸ್ಟ್ರಾಂಗ್ ಕಂಪೇರ್ಡ್ ಟು ಕಾಪರ್. ಅದೇ ತರ ಹೈಡ್ರೋಜನ್ ಅಲ್ಯೂಮಿನಿಯಂ ಗೆ ಕಂಪೇರ್ ಮಾಡಿದಾಗ ಅಲ್ಯೂಮಿನಿಯಂ ಈಸ್ ಸ್ಟ್ರಾಂಗ್ ಕಂಪೇರ್ಡ್ ಟು ಹೈಡ್ರೋಜನ್. ಹೆನ್ಸ್ ಅಲ್ಯೂಮಿನಿಯಂ ಡಿಸ್ಪ್ಲೇಸಸ್ ಹೈಡ್ರೋಜನ್. ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಹೈಡ್ರೋಜನ್ ಹೊರಗಡೆ ಹಾಕ್ಬಿಟ್ಟು ಅಲ್ಯೂಮಿನಿಯಂ ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಅಲ್ಯೂಮಿನಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಸರ್ ಯಾಕೆ ಸರ್ ಅಲ್ಯೂಮಿನಿಯಂ ಕ್ಲೋರೈಡ್ ಫಾರ್ಮುಲಾ AlCl3? ಅವಾಗಲೇ ಹೇಳಿದೀನಿ, ಅಲ್ಯೂಮಿನಿಯಂ ಕೋವೆಲೆನ್ಸಿ ಇಸ್ 3. ಕಂಬೈನಿಂಗ್ ಕೆಪಾಸಿಟಿ ಅಲ್ಯೂಮಿನಿಯಂ ಇದೆ ಅಂದ್ರೆ ಅವ್ರ ಸುತ್ತಲೂ 3 ಜನ ಇರಬೇಕು. 3 ಎಲಿಮೆಂಟ್ ಜೊತೆ ಕಂಬೈನ್ ಆಗ್ತಕ್ಕಂಥ ಎಬಿಲಿಟಿ ಅಲ್ಯೂಮಿನಿಯಂ ಇದೆ. ನಮಗೆ ಗೊತ್ತಿದೆ ಕಾರ್ಬನ್ ವೇಲೆನ್ಸಿ 4 ಅಂದ್ರೆ ಕಾರ್ಬನ್ಗೆ 4 ಬಾಂಡ್ ಇರಬೇಕು. ಅದೇ ತರ ಅಲ್ಯೂಮಿನಿಯಂಗೂ 3. ನೆಕ್ಸ್ಟ್ ಅಲ್ಯೂಮಿನಿಯಂ ಬಂದು ಹೈಡ್ರೋಜನ್ ಅನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ ಅಂದ್ರೆ ಹೈಡ್ರೋಜನ್ ಫಾರ್ಮುಲಾ ಬಂದು H ಅಲ್ಲ H2. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ಇಲ್ಲಿ ನಂಬರ್ ಆಫ್ ಕ್ಲೋರಿನ್ 3 ಇದೆ ಅನ್ಬಿಟ್ಟು 3 ಹಾಕೊಂಡ್ರೆ ಹೈಡ್ರೋಜನ್ 3 ಆಗುತ್ತೆ. ಹೈಡ್ರೋಜನ್ 3 ಮಾಡಕ್ಕಾಗಲ್ಲ. ಅದಕ್ಕೆ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಇಲ್ಲಿ 1 ಮೋಲ್ ಅಲ್ಯೂಮಿನಿಯಂ ಏನಿದೆ 2 ಹಾಕೊಳ್ಳಿ. ನೀವು ಹಂಗೆ ಬ್ಯಾಲೆನ್ಸ್ ಮಾಡಕ್ ಹೋದ್ರೆ ಆಗಲ್ಲ. ಸಪೋಸ್ ಯಾವಾಗ ಬ್ಯಾಲೆನ್ಸ್ ಆಗಲ್ವೋ ಆಗ ನಂಬರ್ 1 ಇರೋದನ್ನ 2 ಮಾಡ್ಕೋಬೇಕು. ಸಪೋಸ್ ಇವಾಗ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ 3 ಮಾಡ್ಕೋಣ. ನಂಬರ್ 2 ಬದಲು 3 ಹಾಕೋಬಹುದು. ನೋಡೋಣ, ನಂಬರ್ ಆಫ್ ಅಲ್ಯೂಮಿನಿಯಂ 2 ಇದೆ, ಇಲ್ಲಿ 2 ಹಾಕೊಳ್ಳಿ. ನಂಬರ್ ಆಫ್ ಕ್ಲೋರಿನ್ ಆಟಮ್ಸ್ ಇನ್ ದ ಪ್ರಾಡಕ್ಟ್ ಸೈಡ್ 6 ಇದೆ. 3 2 6, ಹೆನ್ಸ್ ಆಟ್ 6. ನಂಬರ್ ಆಫ್ ಹೈಡ್ರೋಜನ್ 6 ಆಯ್ತು, ಇಲ್ಲಿ 6 ಹಾಕ್ಬೇಕಾದ್ರೆ 3 ಹಾಕೊಳ್ಳಿ. ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ಕ್ಲಿಯರ್? ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? A chemical reaction in which the atom of one element displaces atom of other element from their compound is called displacement reaction. And the last one is acid-base reaction. Acid-base reaction. Acid-base reaction. Acid-base reaction. What is mean by acid-base reaction? ನಾನು ಅವಾಗಲೇ ಹೇಳಿದ್ದೀನಿ, when acid combines with base to form salt and water. ಒಂದು ಆಸಿಡ್ ಬೇಸ್ ಕಂಬೈನ್ ಆದ್ರೆ ಸಾಲ್ಟ್ ವಾಟರ್ ಫಾರ್ಮೇಶನ್ ಆಗುತ್ತೆ. ಆ ರಿಯಾಕ್ಷನ್ ಆಸಿಡ್ ಬೇಸ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, when acid like HCl combines with the sodium hydroxide to form salt NaCl along with the water. ಬೇಕಾದ್ರೆ ಇದನ್ನ ಡಬಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ಗೂ ಕೂಡ ಎಕ್ಸಾಂಪಲ್ ತಗೋಬಹುದು. ಯಾಕಂದ್ರೆ ಅಯಾನ್ಸ್ ಗೆಟ್ ಇಂಟರ್ಚೇಂಜ್. ಈಗ H ಪ್ಲೇಸ್ ಅಲ್ಲಿ H ಪ್ಲೇಸ್ ಅಲ್ಲಿ ಸೋಡಿಯಂ ಬರುತ್ತೆ. ಇಲ್ಲಿ ಕ್ಲೋರಿನ್ ಏನಾಗುತ್ತೆ, ಸೋಡಿಯಂ ಜೊತೆ ಕಂಬೈನ್ ಆಗಿ NaCl ಆಗಿದೆ, ವಾಟರ್ ಫಾರ್ಮೇಶನ್ ಆಗಿದೆ. When acid combines with base to form salt and water, this reaction is called acid-base reaction. Remember, acid-base reaction is always exothermic in nature. What is meant by exothermic? Heat is liberated. For example, ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು 1 ml ಆಸಿಡ್ 1 ml ಬೇಸ್ ಹಾಕ್ಬಿಟ್ಟು ಶೇಕ್ ಮಾಡ್ಬಿಟ್ಟು ಬಾಟಮ್ ಆಫ್ ದ ಟೆಸ್ಟ್ ಟ್ಯೂಬ್ ನ ಮುಟ್ ನೋಡಿ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗಿರೋದನ್ನ ಅಬ್ಸರ್ವ್ ಮಾಡಬಹುದು. ಯಾವ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೋ ಅದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ ಸಮ್ ಕೆಮಿಕಲ್ ರಿಯಾಕ್ಷನ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸರೌಂಡಿಂಗ್ ಇಂದ, ಅದನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿಬಹುದು. A chemical reaction in which the heat is liberated is called exothermic reaction. A chemical reaction in which heat is observed is called endothermic reaction. Okay, this is about the concept of acid, base and some types of chemical reaction. Let us solve some objective questions. Okay, first question is, which of the following will turn red litmus paper to blue? ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ ಆಗ್ಬೇಕಾದ್ರೆ ಇಟ್ ಶುಡ್ ಬಿ ಬೇಸಿಕ್ ಇನ್ ನೇಚರ್ ಅಲ್ವಾ? ಹಾಗಾದ್ರೆ ಯಾವುದು ಅಂತ ಚೆಕ್ ಮಾಡ. ಈಗ ವಿನೆಗಾರ್, ವಾಟ್ ಈಸ್ ಮೀನ್ ಬೈ ವಿನೆಗಾರ್? 0.5% ಅಸಿಟಿಕ್ ಆಸಿಡ್ ಈಸ್ ಕಾಲ್ಡ್ ವಿನೆಗಾರ್. 0.5% ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅಂದ್ರೆ ಗೊತ್ತಿದೆ, ದಟ್ ಈಸ್ ಅಸಿಡಿಕ್ ಇನ್ ನೇಚರ್. ಅಸಿಡಿಕ್ ಇನ್ ನೇಚರ್ ವಿಚ್ ಕನ್ವರ್ಟ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್. ಆಪ್ಷನ್ ಎ ಅಂತೂ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ, ಬೇಕಿಂಗ್ ಸೋಡಾ ಸೊಲ್ಯೂಷನ್, ದಟ್ ಈಸ್ ಸೋಡಿಯಂ ಬೈಕಾರ್ಬನೇಟ್ ಸೊಲ್ಯೂಷನ್.
Sodium bicarbonate solution is basic in nature, which convert red litmus paper to blue. Sodium bicarbonate solution ಅಲ್ಲಿ OH minus ಇಲ್ಲ. Even though it is basic in nature, because whose pH value is greater than 7. ಕೆಲವೊಂದು ಕಾಂಪೌಂಡ್ಸ್ ಅಲ್ಲಿ H plus ions ಇಲ್ಲ ಅಂದ್ರೂ ಕೂಡ ಅಸಿಡಿಕ್ ನೇಚರ್ ಇರುತ್ತೆ. ಕೆಲವೊಂದು ಕಾಂಪೌಂಡ್ಸ್ ಅಲ್ಲಿ OH minus ಇಲ್ಲ ಅಂದ್ರೂ ಕೂಡ ಬೇಸಿಕ್ ನೇಚರ್ ಇರುತ್ತೆ. Even though H plus OH minus ಇಲ್ಲ ಅಂದ್ರೂ ಕೂಡ with the help of pH value we can easily decide whether it is acid or base. ಅಥವಾ litmus paper test is the best ಅಂತಾನೆ ಹೇಳ್ಬೋದು. Next, hence correct option is baking soda solution is basic in nature, which turns red litmus paper to blue. What happened? What about lemon juice? Lemon juice containing citric acid. Definitely citric acid ಇದೆ ಅಂದ್ರೆ blue litmus paper ನ red ಗೆ convert ಮಾಡುತ್ತೆ. Even soft drinks also containing acid substances, carbonated water ಅದು even that is also acidic in nature, which convert blue litmus paper to red. Okay. The second question is the basicity of sulfuric acid. What is meant by basicity? Basicity represent the number of H plus ions present in one molecule of the substance. What is the formula for sulfuric acid? H2SO4. H2SO4 na water ga hagdaga H2H plus ions na produce ಮಾಡುತ್ತೆ 2H plus ion. Hence the basicity of H2SO4 is 2. Hence it is dibasic acid. The basicity of sulfuric acid is 2 since it produces 2H plus ions in water. Okay. Third question. What happens when a solution of acid mixed with solution of base in a test tube? Just assume that ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ಆಸಿಡ್ ಮತ್ತೆ ಬೇಸ್ ಅನ್ನ ಮಿಕ್ಸ್ ಮಾಡಿದ್ರ ಏನಾಗುತ್ತೆ ಅನ್ನೋದಕ್ಕೆ ಕೆಲವೊಂದು ಹಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಆಪ್ಷನ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ದಿಸ್ ಇಸ್ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಅರ್ಥ ಮಾಡ್ಕೊಳ್ಳಿ. ವಾಟ್ ಹ್ಯಾಪನ್ಸ್ ವೆನ್ ಎ ಸೊಲ್ಯೂಷನ್ ಆಫ್ ಆಸಿಡ್ ಇಸ್ ಮಿಕ್ಸ್ಡ್ ವಿತ್ ಸೊಲ್ಯೂಷನ್ ಆಫ್ ಬೇಸ್? ಏನಾಗುತ್ತೆ? ನಮಗೆ ಗೊತ್ತಿದೆ ಆಸಿಡ್ ಬೇಸ್ ಕಂಬೈನ್ ಆದ್ರೆ ಸಾಲ್ಟ್ ಮತ್ತೆ ವಾಟರ್ ಫಾರ್ಮೇಶನ್ ಆಗುತ್ತೆ. ಈಗ ಇಲ್ಲಿ ಫಸ್ಟ್ ಒನ್ ನೋಡಿ, ಟೆಂಪರೇಚರ್ ಆಫ್ ಎ ಸೊಲ್ಯೂಷನ್ ಡಿಕ್ರೀಸಸ್. ಕರೆಕ್ಟಾ? ಆಕ್ಚುಲಿ ಒಂದು ಆಸಿಡ್ ಬೇಸ್ ಕಂಬೈನ್ ಮಾಡಿದಾಗ ನಾನು ಅವಾಗಲೇ ಹೇಳಿದೆ, ಟೆಸ್ಟ್ ಟ್ಯೂಬ್ ಅನ್ನ ಮುಟ್ಕೊಂಡು ನೋಡಿದಾಗ ನಮಗೆ ಹೀಟ್ ಪ್ರೊಡ್ಯೂಸ್ ಆಗಿರೋದನ್ನ ಅಬ್ಸರ್ವ್ ಮಾಡಬಹುದು. ಇಟ್ ಈಸ್ ಆಲ್ವೇಸ್ ಎಕ್ಸೋಥರ್ಮಿಕ್ ಇನ್ ನೇಚರ್. ಟೆಂಪರೇಚರ್ ಆಫ್ ದಿ ಸೊಲ್ಯೂಷನ್ ಇನ್ಕ್ರೀಸಸ್. ಡೆಫಿನೆಟ್ಲಿ ಸೆಕೆಂಡ್ ಒನ್ ಕರೆಕ್ಟ್ ಆಗಿದೆ. Acid base reaction is exothermic in nature and temperature always increases. ಕರೆಕ್ಟ್ ಆಗಿದೆ. ಹಂಗ ಅನ್ಬಿಟ್ಟು ಡೈರೆಕ್ಟ್ ಆಗಿ 2 ಓನ್ಲಿ ಅಂತ ಏನಾದ್ರು ಇದ್ರೆ ಅದನ್ನೇ ಹಾಕಂಗಿಲ್ಲ. ನೆಕ್ಸ್ಟ್ ಬೇರೆ ಆಪ್ಷನ್ಸ್ ನೋಡಬೇಕಾಗುತ್ತೆ. ಟೆಂಪರೇಚರ್ ಆಫ್ ಎ ಸೊಲ್ಯೂಷನ್ ರಿಮೇನ್ಸ್ ಸೇಮ್, 100% ರಾಂಗ್. ಸಾಲ್ಟ್ ಫಾರ್ಮೇಶನ್ ಕರೆಕ್ಟ್ ಅಲ್ವಾ? ಅಲ್ಲಿಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಫೋರ್ತ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅಲ್ಲಿಗೆ ಸೆಕೆಂಡ್ ಫೋರ್ತ್ ಎರಡೂ ಕೂಡ ಕರೆಕ್ಟ್. ಸೆಕೆಂಡ್ ಫೋರ್ತ್ ಎಲ್ಲಿದೆ? ಆಪ್ಷನ್ ಡಿ ಅಲ್ಲಿದೆ. ಹೆನ್ಸ್ when acid combines with base, salt formation takes place. In addition to that, temperature of the solution also increases.